ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದು ನಿಮ್ಮ ಜೊತೆಗೆ ಆದರ್ಶಿನಿ. ಸೊ ಇವತ್ತು ನಾನು ಮಾತಾಡ್ತಿರೋದು ಇವ್ರ ಇಂಡಸ್ಟ್ರಿಗೆ ಜೂನಿಯರು, ಆದರೆ ಆ್ಯಕ್ಟಿಂಗ್ ವಿಷಯದಲ್ಲಿ ನೋ ವೇ, ಚಾನ್ಸೇ ಇಲ್ಲ ಜೂನಿಯರ್ ಅನ್ನೋದಕ್ಕೆ. ಎಸ್, ನಮ್ಮ ಸ್ಯಾಂಡ್ಲ್ವುಡ್ಗೆ ಕಿರೀಟ ತರೋದಂತೂ 100% ಫಿಕ್ಸ್ ಅಂತಿದ್ದಾರೆ ಇವರ ಮೂವಿ ನೋಡಿದಂಥ ಪ್ರೇಕ್ಷಕರು. ಆ್ಯಂಡ್ ಇವರು ಪವರ್ ಸ್ಟಾರ್ಸ್ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ, ಕಿರೀಟಿ ಅವರು. ನಮಸ್ಕಾರ. ನಾನು ಸಕ್ಕದ ಇದ್ದೀನಿ ಕಿರೀಟಿ ಅವರೇ. ಆ್ಯಂಡ್ ಜೂನಿಯರ್ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಪ್ ಇವತ್ತು ನಾನು ಮಾತಾಡ್ಸಿಲ್ಲ ಅಂದರೆ ತಪ್ಪಾಗ್ಬಿಡತ್ತಲ್ವಾ. ಎಸ್, ನನ್ನ ಜೊತೆ ಇದ್ದಾರೆ ರಾಧಾಕೃಷ್ಣ ಸರ್. ನಮಸ್ತೆ, ಹೇಗಿದ್ದೀರಿ? ಸೊ ಇವತ್ತಿನ ಈ ಗಳಿಗೆ ಎಷ್ಟು ಖುಷಿ ಕೊಡ್ತಿದೆ ತಮಗೆ? ತುಂಬಾ ಖುಷಿ. ಇದು ಈ ಗಳಿಗೆಗೋಸ್ಕರ ಎಷ್ಟು ವರ್ಷದ ತಪಸ್ಸಿತ್ತು? ಅಂದ್ರೆ ನಂದು ತುಂಬಾ ವರ್ಷದ ತಪಸ್ಸೆ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ 3 ವರ್ಷದ ಕಷ್ಟ ನಂದಾಗಿರ್ಲಿ, ನನಗೆ ಸಮಾನ ಇಲ್ಲಾಂದ್ರೆ ನನಗಿಂತ ಜಾಸ್ತಿ ಕಷ್ಟಪಟ್ಟಿರೋದು ನಮ್ಮ ನಿರ್ದೇಶಕ ರಾಧಾಕೃಷ್ಣ ಅವರು. ಪಾಪ ಅವ್ರಿಗೂ ಒಳ್ಳೆ ಹೆಸರು ಬರ್ತಾ ಇದೆ ಇವತ್ತು ರಾಷ್ಟ್ರದಲ್ಲಿ. ರಾಧಾಕೃಷ್ಣ ಸರ್ ಅದ ಸ್ಪೆಷಲ್ ಆಗಿ ಮಾತಾಡ್ತೀನಿ. ಸುಮಾರು ಪ್ರಾಜೆಕ್ಟ್ ಸೈನ್ ಹಾಕಿದಾರಂತೆ ಸರ್, ಅದನ್ನ ಕೇಳ್ಬೇಕು. ಎಷ್ಟು ಸರ್, ಏನು ನಮ್ದಳೆ ಒಂದು ಬ್ರೇಕಿಂಗ್ ಮಾಡ್ಬಿಡಿ ಅಂತ. ಹೌದಾ ಸರ್? ವಿಷಯ ನಿಜನಾ? ಇಲ್ಲ, ನಿಜ ನಿಜ ಆದ್ರೆ ಚೆನ್ನಾಗಿರುತ್ತೆ, ಆಗತ್ತೆ ಅಂತ ನಂಬ್ತಿದ್ದೆ. ನಂಗೆ ಗೊತ್ತೇ, ಹೇಳಿದಾರೆ ಸೀಕ್ರೆಟ್ ಬಿಟ್ಕೊಡಲ್ಲ ಸರ್, ಸೈಲೆಂಟ್ ಆಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ತಾರೆ. ಎಸ್ ಸರ್, ಈ ದಿನ ಸೋ ಸ್ಪೆಷಲ್. ಎಲ್ಲ ಕುಟುಂಬ ಸಮೇತರಾಗಿ ಕೂತು ನೋಡುವಂಥ ಚಿತ್ರನ ನೀವು ಮಾಡಿದ್ದೀರಿ. ಹಾಗೆ ಪ್ರೇಕ್ಷಕರು ನೋಡಿದಂಥ ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ತಮ್ಮ ಕುಟುಂಬ ಸಮೇತ ಹೋಗಿ ಚಿತ್ರ ನೋಡಿದ್ರಾ? ಮೊದಲನೇ ದಿನನೇ ಹೋಗಿ ನೋಡಿದ್ವಿ. ಹೇಗಿತ್ತು ರೆಸ್ಪಾನ್ಸ್? ಒಬ್ಬೊಬ್ರು ಏನೇನಂದ್ರು? ಐ ಆಮ್ ಸೋ ಕ್ಯೂರಿಯಸ್. ಫಸ್ಟ್ ಆಫ್ ಆಲ್ ನಿಮಗೆ ಹೇಗೆ ಅನ್ನಿಸ್ತು ನಿಮ್ನ ದೊಡ್ಡ ಪರದೆ ಮೇಲೆ ನೋಡಿದ್ದು? ತುಂಬಾ ಖುಷಿ ಆಗುತ್ತೆ ನಾನು, ಯಾಕಂದ್ರೆ ಕುಟುಂಬದ ಸಮೇತ ಕೂತ್ಕೊಂಡು ನೋಡಿದಾಗ ಅವ್ರು ಮುಂಚೆ ಚಿತ್ರ ನೋಡಿರ್ಲಿಲ್ಲ. ನನ್ನ ಜೊತೆ ಮೊದಲನೇ ದಿನ ನಾವು ನೋಡಿದಾಗ ನನ್ನ ಜೊತೆ ನೋಡಿದ್ದು ಅವ್ರು ಫಸ್ಟ್ ಟೈಮ್ ಆಕ್ಚುಲಿ. ಪ್ರೇಕ್ಷಕರ ಜೊತೆ ನೋಡಿದಾಗ ಅವ್ರ ಪ್ರೀತಿ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತಲ್ಲ ನಾವು. ಯಾಕಂದ್ರೆ ನನ್ನ ಕಷ್ಟ, ಇವ್ರ ಕಷ್ಟ ಆಗಿರ್ಲಿ, ತುಂಬಾ ಹತ್ತಿರದಿಂದ ನೋಡಿರುವಂತ ವ್ಯಕ್ತಿಗಳು ನಮ್ಮ ಕುಟುಂಬ. ಸೊ ಮೊದಲನೇ ದಿನ ಅವ್ರ ಪ್ರೀತಿ ನೋಡ್ತಾ ಇದ್ದಾಗ ತುಂಬಾ ಖುಷಿ ಪಟ್ಟು. ಸೊ ಯಾವ್ದಾದ್ರು ನೈಲ್ ಬೀಟಿಂಗ್ ಸಿಚುಯೇಷನ್ ಆಗಿತ್ತಾ ಕುಟುಂಬ ಜೊತೆ ಕುತ್ಕೊಂಡು ನೋಡಿದಾಗ? ಈ ಸಿಚುಯೇಷನ್ಗೆ ಏನ್ ಅನ್ಬೋದು ನಮ್ಮಪ್ಪ, ಏನ್ ಅನ್ಬೋದು ನಮ್ಮಮ್ಮ, ಏನ್ ಅನ್ಬೋದು ನನ್ನ ಸಿಸ್ಟರ್ ಅಂತೆಲ್ಲ ಕುತೂಹಲ ಇದ್ದೇ ಇರುತ್ತಲ್ಲ. ನಾವು ಸೀನ್ ಮಾಡ್ತಾ ಇದ್ದಾಗ, ಒಬ್ಬ ನಟನಾಗಿ ನಾನು ಮಾಡ್ತಾ ಇದ್ದಾಗ್ಲೂ, ಒಬ್ಬ ನಿರ್ದೇಶಕರಾಗಿ ಸೀನ್ ಅವರು ಶೂಟ್ ಮಾಡ್ತಾ ಇದ್ದಾಗ್ಲೂ ನಮ್ಮ ಮೈಂಡಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಸೀನ್ಗೆ ಈ ತರ ರೆಸ್ಪಾಂಡ್ ಆಗ್ತಾರೆ ಆಡಿಯನ್ಸ್ ಅಂತ ಹೇಳಿ. ಸೊ ತಕ್ಕಂತೆ ಆಗ್ತಾ ಇದ್ದಾಗ ತುಂಬಾ ಖುಷಿ ಕೊಡುತ್ತೆ. ಒಬ್ಬ ನಟನಾಗಿ ನಟಿಸಿರುವಂತ ನನಗೂ ಖುಷಿ ಕೊಡುತ್ತೆ, ಒಬ್ಬ ನಿರ್ದೇಶಕರಾಗಿರುವಂತ ಅವ್ರಿಗೂ ಸೀನ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಅವ್ರಿಗೂ ಖುಷಿ ಕೊಡುತ್ತೆ. ಓಕೆ ಸರ್, ಆಕ್ಚುಲಿ ನೋಡಿದಂಥವ್ರೆಲ್ಲ ಕಣ್ಣಂಚಲ್ಲಿ ನೀರು ಹಾಕಿ ಹೋಗಿದ್ದಾರೆ. ಸೊ ಹೇಗಿತ್ತು ಮಗನ್ನೇ ಆ ಸಿಚುಯೇಷನ್ ಅಲ್ಲಿ ನೋಡಿದಾಗ? ಅಪ್ಪ ಅಮ್ಮ ಇನ್ನಷ್ಟು ಭಾವುಕರಾಗ್ತಾರೆ. ಸೊ ಜನಾರ್ದನ್ ರೆಡ್ಡಿ ಸರ್ದು ಹೇಗಿತ್ತು ಸರ್ ರಿಯಾಕ್ಷನ್? ಅವರು ಭಾವುಕರಾದ್ರು ಮ್ಯಾಮ್. ಅದ್ಭುತವಾದಂತ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ, ತುಂಬಾ ಖುಷಿ ಆದ್ರು. ತುಂಬ ಖುಷಿ ಸರ್. ಲೆಟ್ ಮಿ ಫಸ್ಟ್ ಆಸ್ಕ್, ಬಿಕಾಸ್ ನಿಮಗೆ ಸಾಕಷ್ಟು ಜನ ಕೇಳಿರ್ತಾರೆ ಅನ್ಕೋತೀನಿ, ಅಂದರೂ ನನ್ನ ಕ್ಯೂರಿಯಾಸಿಟಿ. ಸೊ ಹೇಗಿತ್ತು ಸರ್ ಈ ಪ್ರೋಸೆಸ್ ಎಲ್ಲ, ಹೇಗಾಯಿತು? ಸೊ ಇವರನ್ನೇ ಹೀರೋ ಆಗಿ ಸಬ್ಜೆಕ್ಟ್ ಅವರಿಗೆ ಒಪ್ಸಿದ್ದು ಹೇಗಿತ್ತು? ಆ್ಯಂಡ್ ಪರ್ಫೆಕ್ಟ್ ಡೆಬ್ಯೂಗೆ ಬೇಕಾದಂತಹ ಸ್ಕ್ರಿಪ್ಟು ಆ್ಯಂಡ್ ಎಫರ್ಟು ಕೂಡ. ವಾ ಸರ್, ಮಿಲೇನಿಯರ್ ಮಗ ಸರ್, ಹಂಗೆಲ್ಲ ಮಾಡ್ತಾರಾ? ಪ್ರಶ್ನೆ ಇದೆ ಅವರಿಗೆ, ಬಟ್ ನಿಮಗೆ ಹೆಂಗಿತ್ತು ಈ ಪ್ರಶ್ನೆ ಫಸ್ಟ್ ಅಪ್ರೋಚ್ ಮಾಡಿದಾಗ, ಸ್ಟಾರ್ಟ್ ಮಾಡಿದಾಗ? ಆ ಉತ್ತರ ಇವತ್ತು ಜನ ಅದೆಲ್ಲ ಏನೇನಿತ್ತು ಆ ಪರ್ಸೆಪ್ಷನ್ ಎಲ್ಲ ಬ್ರೇಕ್ ಆಯ್ತು ಜನ ನೋಡಿದ್ಮೇಲೆ. ನನಗೆ ಮೊದಲನೇ ದಿನ ಮೀಟ್ ಆದಾಗ್ಲೇ ಬ್ರೇಕ್ ಆಯ್ತು. ಓಕೆ, ಮೊದಲನೇ ದಿನನೇ ಆ ಪ್ರಿಪೇರ್ಡ್ನೆಸ್ಸು, ಆ ಒಂದು ಏನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಆಸೆ ಆಗಲಿ, ಅದಕ್ಕೆ ಕಷ್ಟಪಡೋದಕ್ಕೆ ಒಂದು ಅವರು ಎಷ್ಟಾರು ಕಷ್ಟಪಡ್ಬೋದು ಅನ್ನೋ ಒಂದು ಎಫರ್ಟ್ ಆಗಲಿ, ಅದೆಲ್ಲ ಫಸ್ಟ್ ಡೇನೇ ಅವ್ರ ಸಿನ್ಸಿಯರಿಟಿ ಕಾಣಿಸ್ತು. ಸ್ಕ್ರಿಪ್ಟೂ ಅದಕ್ಕೆ ತಕ್ಕನಂಗೆ ಅವ್ರದ್ದು ಎಲ್ಲ ರೀತಿ ಆಯಾಮಗಳನ್ನೂ ಶೋಕೇಸ್ ಮಾಡೋದಕ್ಕೆ ನಮಗೆ ಒಳ್ಳೆ ಸ್ಕ್ರಿಪ್ಟೂ ಇತ್ತು. ಸೊ ಕಾನ್ಫಿಡೆಂಟ್ ಆಗಿದ್ವಿ. ಸ್ಕ್ರಿಪ್ಟ್ಗೋಸ್ಕರ ಏನಾದರೂ ಸ್ಪೆಷಲ್ ಪ್ರಿಪರೇಷನ್ ಬೇಕಿತ್ತು ಅಂತ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿದಾರಾ ಕಿರೀಟಿ ಸರ್? ಅದೇ ಮ್ಯಾಮ್, ನಾನು ಎಲ್ರಿಗೂ ಹೇಳ್ತಿರ್ತೀನಿ, ನಾನು ನೆಕ್ಸ್ಟ್ ಬರೋವ್ರಿಗೂ ನಾನು ಒಂದು ಬೆಂಚ್ ಮಾರ್ಕ್ ಅಂದರೆ ಹೆಂಗೆ ಅಂದರೆ ಮೇಡಮ್, ನಾವು ಇವಾಗ ನಮ್ಮ ಬೆಸ್ಟ್ ಕೊಡಬೇಕು ಅಂದರೆ ನಾವು 100% ಕೊಡ್ತೀವಲ್ಲ, ಅವರು 100% ಸ್ಟಾರ್ಟ್ ಮಾಡ್ತಾರೆ ಏನೇ ಇದ್ರು. ಸರ್ ನಾನು 100% ಕೊಡೋಕೆ ರೆಡಿ ಇದ್ದೀನಿ, ಅದ್ರ ಮೇಲೆ ಏನು ಬೇಕು ನಿಮ್ಗೆ ಹೇಳಿ ಅದನ್ನು ಮಾಡ್ತೀನಿ ಅಂತ. ನಾನೇನಾದ್ರು ಒಂದು 10% ಹೇಳಿದರೆ, ಒಂದು 2 ತಿಂಗಳಾದ್ಮೇಲೆ ಕಾಣಿಸಿದ್ರೆ ಅದರಲ್ಲಿ ಒಂದು ಎಕ್ಸ್ಪರ್ಟೀಸ್ನ ಅಥವಾ ಅದಕ್ಕೆ ಏನು ಬೇಕು ಅದು ತಯಾರಿಗಳನ್ನ 100% ಮೋರ್ ದೆನ್ 100% ಮಾಡಿದ್ರು. ಇದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಆಗಿರಲಿ, ಅವ್ರು ಹಾಕಿರೋ ಎಫರ್ಟ್ ಆಗಿರಲಿ, ಇವತ್ತು ಇಷ್ಟು ಮಟ್ಟಿಗೆ ಒಬ್ಬ ಹೊಸಬನ್ನ ಜನ ರಿಸೀವ್ ಮಾಡ್ಕೊಂಡಿರೋ ರೀತಿ ನೋಡಿದಾಗ ಇದು ನಮಗೆ ಶಾಕಿಂಗ್ ಆಗೂ ಇಲ್ಲ, ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಬಿಕಾಸ್ ನಾವು ನೋಡಿದ್ವಿ ಆ ಜರ್ನಿಲಿ, ಐ ವಾಸ್ ದೇರ್ ಥ್ರೂ ಔಟ್ ಅಲ್ವಾ. ಸೊ ಅವ್ರ ಎಫರ್ಟಿಗೆ ಸಿಕ್ಕಿರೋ ಬೆಲೆ ಇವತ್ತು. ಸರ್ ಹೊಸಬ್ರು ಮಾಡಿದ ಮೂವಿ ಥರ ಇಲ್ವೇ ಇಲ್ಲ ಸರ್, ಬ್ಲಡ್ಡಲ್ಲೇ ಎಲ್ಲೋ ಇದೆ. ಹೇಳಿ ಸರ್, ಅದು ಹೆಂಗೆ ಆ ಆ್ಯಕ್ಟಿಂಗ್, ಆ ಫೈಟು, ಆ ಡಾನ್ಸು, ಹೌ
ಅಂದರೆ ಮ್ಯಾಮ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ತಾತ ಅವರೆಲ್ಲ ಆ್ಯಕ್ಚುಲಿ ಈ ಡ್ರಾಮಾ ಫೀಲ್ಡಲ್ಲಿ ಇದ್ದಿರುವಂಥವ್ರೆ. ಅವರು ನಟನೆ ಮಾಡ್ತಾಯಿದ್ರು. ನಮ್ಮ ತಾತ ಅವರು, ನಮ್ಮ ಮಮ್ಮಿ ಸೈಡ್ ಅವರು ಆಗಿರ್ಬೋದು, ನಮ್ಮ ಅಮ್ಮನ ಕಡೆ ಅವರು, ನಮ್ಮ ತಂದೆ ಕಡೆ ಅವರು ಆಗಿರ್ಬೋದು. ಸೊ ಬಟ್ ಒಂದು 2 ಜನ್ರೇಷನ್ ಗ್ಯಾಪ್ ಇತ್ತು, ಯಾರೂ ನಟನೆ ಕಡೆ ಯಾರೂ ಹೋಗಿರಲಿಲ್ಲ. ಮತ್ತೆ ಬಂದಿರುವಂಥದ್ದು ನಾನೇ. ಮೇ ಬಿ ಅದೇ ಸ್ವಲ್ಪ ಏನಾದರೂ ಬ್ಲಡ್ಡಲ್ಲಿ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಬಟ್ ನಮ್ಮ ಕಡೆಯಿಂದನೂ ತುಂಬ ಎಫರ್ಟ್ ಇತ್ತು ಮ್ಯಾಮ್. ಎಸ್ ಸರ್, ಅದು ಕಾಣಿಸ್ತದೆ ಪರದೆ ಮೇಲೆ ನೀಟಾಗಿ ಕಾಣಿಸ್ತದೆ ಎಫರ್ಟು. ಆ್ಯಂಡ್ ಚಿತ್ರ ಮಾಡಬೇಕಾದ್ರೆ ಅನ್ಕೊಂಡಿದ್ರೆ ಈ ರೀತಿಯಾದಂಥ ರೆಸ್ಪಾನ್ಸ್ ಸಿಗುತ್ತೆ ಅಂತ ಇಬ್ರು? ಅಂದರೆ ಎಕ್ಸ್ಪೆಕ್ಟೇಷನ್ಗಿಂತ ನಾವು ಮೀಟ್ ಆದಾಗ ನಮ್ಮ ಮನಸ್ಸಲ್ಲಿ ಇದ್ದಿರುವಂಥ ಉದ್ದೇಶ ಒಂದೇ, ಒಂದು ಒಳ್ಳೆ ಚಿತ್ರ ಮಾಡಬೇಕು. ಅದಕ್ಕೆ ತಕ್ಕಂತೆ ನಾವು ಕಷ್ಟಪಟ್ಟು ಒಳ್ಳೆ ಚಿತ್ರ ಕೊಟ್ಟರೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು ಅಷ್ಟೇ. ಬಟ್ ಇವತ್ತು ನಿಜ ಆಯಿತು. ನಿಜ ಆಯಿತು ಸರ್. ಇನ್ನೊಂದು, ಈ ಕರ್ನಾಟಕದವರು ನಿಮ್ಮನ್ನು ನೋಡಿದಾಗ, ಇಂಟರ್ವ್ಯೂಸ್ ನೋಡಿದಾಗ, ನಾನು ಇನ್ಕ್ಲೂಡಿಂಗ್ ಮೀ, ಏನು ಕನ್ನಡ ಮಾತಾಡ್ತಾ ಇದ್ರು ವಾವ್ ಅನ್ಸುತ್ತೆ. ಸೊ ತೆಲುಗು ಅವ್ರು ನೋಡಿದಾಗ್ಲೂ ಅಪ್ಪ ಏನು ಸಖತ್ತಾಗಿ ತೆಲುಗು ಮಾತಾಡ್ತಾರೆ ಅಂತ ಅನ್ಸುತ್ತೆ. ಹೇಗೆ ಸರ್ ಈ ಪಕ್ವತೆ ಹೇಗೆ? ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ಬಳ್ಳಾರಿ, ಎರಡೂ ಕಡೆ ಸರ್ ನಿಮ್ಮ ಎಜುಕೇಶನ್ ಹೇಳ್ಬಿಡಿ ಸರ್. ನಾನು ಎಜುಕೇಶನ್, ನಾನು ಬಳ್ಳಾರಿಯಲ್ಲೇ ಮ್ಯಾಮ್ ಓದಿರುವಂಥದ್ದು. ಇಂಗ್ಲೀಷ್ ಮೀಡಿಯಮ್ಮೇ ನಮ್ಮದು. ಬಟ್ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನೇ ಇತ್ತು. ನಾವು ಚಿಕ್ಕ ಹುಡುಗ ಇದ್ದಾಗಲಿಂದನೂ PUC ತನಕ ನಾನು ಕನ್ನಡದಲ್ಲಿ ಓದಿರುವಂಥದ್ದು. ಸೊ ಕನ್ನಡ ಒಳ್ಳೆ ಗ್ರಿಪ್ ಇದೆ, ಓದಿ ಬರೆದಿರುವಂಥ ಗ್ರಿಪ್ ಇದೆ ನಮಗೆ. ಒಳ್ಳೆ ಶಿಕ್ಷಕರಿದ್ದರು, ಸೊ ಅವ್ರ ಮೂಲಕ ಒಳ್ಳೆ ಕನ್ನಡ ಬಂತು. ಓಕೆ. ಸೊ ಹಾಗಾದ್ರೆ ಡೈಲಾಗ್ ಡೆಲಿವರಿ ಎಲ್ಲ ಟೈಮ್ ತಗೋತಾ ಇದ್ರ ಪ್ರಾಕ್ಟೀಸ್ ಮಾಡಿ ಡೆಲಿವರ್ ಮಾಡೋದಕ್ಕೆ? ಹೇಗೆ ಮಾಡ್ತಿದ್ರು ಸರ್? ಜಸ್ಟ್ ಕ್ಯೂರಿಯಸ್. ಅಂದ್ರೆ ಎರಡನೇ ದಿನ ಆದ್ಮೇಲೆ ಮ್ಯಾಮ್ ನಾನು ಒಬ್ಬ ಹೊಸ ಆಕ್ಟರ್ ಜೊತೆ ಮಾಡ್ತಿದ್ದೀನಿ ಅನ್ಸ್ಲೇ ಇಲ್ಲ ನನಗೆ ಅನ್ಸ್ಲಿಲ್ಲ. ನಾವು ಟೆಕ್ನಿಕಲ್ ಸೈಡ್ ಇಂದನೂ ನಮ್ದು ಏನಾದ್ರು ಒಂದು ಎಕ್ಸ್ಟ್ರಾ ಟೇಕ್ ಅಥವಾ ಏನೋ ಫೋಕಸ್ ಅಥವಾ ಏನೋ ಒಂದು ಮಿಸ್ಟೇಕ್ ನಮ್ಮ ಕಡೆಯಿಂದ ಆಗ್ಬೇಕು ಹೊರತು ಅವ್ರ ಪ್ರಿಪ್ರೇಷನ್ ಆಗಲಿ, ಅವ್ರದ್ದು ರೆಡಿನೆಸ್ ಆಗಲಿ, ಅದು ಬೇರೆ ಲೆವೆಲಲ್ಲೇ ಇತ್ತು ನಾನು. ಸೊ ನನಗೆ ಎರಡನೇ ದಿನ ಆದ್ಮೇಲೆ ಹೊಸಬ ಅಂತಾನೆ ಅನ್ಸಲಿಲ್ಲ. ಅದೇ ಜೂನಿಯರ್ ಟೈಟಲ್ ಅಲ್ಲಿ ಮಾತ್ರ ಇತ್ತು ಮ್ಯಾಮ್. ಅದೇ ಸರ್, ಜೂನಿಯರ್ ಟೈಟಲ್ ಅಲ್ಲಿ ಮಾತ್ರ ಇದೆ. ನೋ ಐ ಥಿಂಕ್ ಈಸ್ ನಾಟ್ ಎಟ್ ಆಲ್ ಅಂತ. ಸರ್ ನಾನು ಕೇಳ್ಪಟ್ಟಂಗೆ ತಾವು ತುಂಬಾ ಫೋಕಸ್ಡ್, ಭಾಳ ಇದು ಮಾಡ್ಬೇಕಂದ್ರೆ ಇದಕ್ಕೋಸ್ಕರ ಶ್ರದ್ಧಾ ಭಕ್ತಿಯಿಂದ ಅಂತ ಮಾಡೋರು. ಸೊ ಈ ಫೋಕಸ್ನೆಸ್ ಆಗಿರ್ಬೋದು, ಈ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಆಗಿರ್ಬೋದು, ಯಾರಿಂದ ಕಲ್ತದ್ದು? ಮ್ಯಾಮ್ ನಾನು ಸ್ಫೂರ್ತಿಯಾಗಿ ತೊಗೊಂಡಿರುವಂಥ ಪುನೀತ್ ಸರ್ ಆಗಿರಲಿ, ನಾನು NTR ಸರ್ ಅವರಾಗಿರಲಿ, ಅಂದರೆ ಎಲ್ಲ ನಟರು ಮ್ಯಾಮ್ ಒಂದು ಉತ್ತಮ ಸ್ಥಾನದಲ್ಲಿ ಇವತ್ತು ನಟರು ಇದ್ದಾರೆ ಅಂತ ಹೇಳಿದರೆ ಅದರ ಹಿಂದೆ ತುಂಬ ಶ್ರಮ ಇರುತ್ತೆ, ತುಂಬ ಡೆಡಿಕೇಶನ್ ಇರುತ್ತೆ. ಅದಕ್ಕೆ ಇವತ್ತು ಆ ಸ್ಥಾನ ಪ್ರೇಕ್ಷಕರು ಅವ್ರು ಕೊಟ್ಟಿರುವಂಥದ್ದು. ಸೊ ನಾವು ಆ ಸ್ಥಾನ ಪಡ್ಕೋಬೇಕು, ಪ್ರೀತಿ ಪಡ್ಕೋಬೇಕಂದ್ರೆ ಅದಕ್ಕೆ ತಕ್ಕಂತೆ ನಾವು ಸಮಾನತೆಯಿಂದ ಅಷ್ಟೇ ಎಫರ್ಟ್, ಅಷ್ಟೇ ಡೆಡಿಕೇಶನ್ ಕೆಲಸ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರುವಂಥದ್ದು. ಸೊ ನಮಗೆ ಅವಕಾಶ ಸಿಕ್ಕಿದಾಗ ನಾವು ಜನ ಒಂದು ಟೈಮ್ ಕೇಟಾಯಿಸಿ ಬರ್ತಾರೆ, 100% ನೋಡ್ಬೇಕು ಸಿನಿಮಾ ಅಂತ ಹೇಳಿ, ಅದಕ್ಕೆ ನಾವು ಗೌರವ ನೀಡಬೇಕು. ಸೊ ಅದು ಉದ್ದೇಶ ನಮ್ಮ ತಲೆಯಲ್ಲಿದ್ದರೆ ಖಂಡಿತವಾಗ್ಲೂ ನೀಟಾಗಿ ಮಾಡ್ತೇವೆ ಕೆಲಸ.